ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಮಾರ್ಚ್ 31ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಗುರುಗಳನ್ನ ಭೇಟಿ ಮಾಡಬೇಕು ಅಂತ ಬಹಳ ದಿನಗಳಿಂದ ಕರೆಗಳ ಮುಖಾಂತರ, ಕಮೆಂಟ್ಸ್ಗಳ ಮುಖಾಂತರ ಕೇಳ್ತಾ ಇದ್ರಿ, ಯಾವಾಗ ಸಾಧ್ಯ ಇರುತ್ತೆ, ಎಲ್ಲಿ ಬರಬೇಕಾಗತ್ತೆ ಅಂತ. ನಿಮ್ಗೆ ಇದೊಂದೇ ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ಗುರುಗಳ ಜೊತೆಯಲ್ಲಿ ನಿಮ್ಮ ಜೊತೆಯಲ್ಲಿ ಇರ್ತಾರೆ. ಸೊ ನೀವು ನೇರವಾಗಿ ಬಂದು ಗುರುಗಳನ್ನ ಭೇಟಿ ಮಾಡ್ಬೋದು. ಜೊತೆಗೆ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು, ನೀವು ಅಂದ್ಕೊಂಡಿದ್ದೆಲ್ಲ ಕೂಡ ಸಾಧಿಸಬೇಕು ಅಂತಂದರೆ ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಬೇಕಾಗತ್ತೆ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ, ಕಾರ್ಯಕ್ರಮಕ್ಕೆ ಸ್ವಾಗತ. ಒಳ್ಳೆದಾಗ್ಲಿಮ್ಮ. ಗುರುಗಳೇ, ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ಮನೆ ಮಂದಿ ಇರೋರೆಲ್ಲ ಕೂಡ ಕೆಲಸಕ್ಕೆ ಹೋಗ್ತಿರ್ತಾರೆ, ಹಣ ಸಂಪಾದನೆ ಮಾಡ್ತಿರ್ತಾರೆ, ಸಂಬಳ ಕೂಡ ಬರ್ತಾ ಇರುತ್ತೆ. ಆದರೆ ಒಂದೇ ಒಂದು ಸಮಸ್ಯೆ, ಎಲ್ಲರ ಸಮಸ್ಯೆ, ಹಣ ಕೈಯಲ್ಲಿ ನಿಲ್ತಾ ಇರೋದಿಲ್ಲ. ಯಾಕೆ ಹೀಗಾಗತ್ತೆ? ಹಣ ಲಕ್ಷ್ಮಿ ನಮ್ಮಿಂದ ಹೊರಟೋಗ್ತಾ ಇರ್ತಾಳೆ, ನಮ್ಮ ಜೊತೆನಲ್ಲಿ ಇರಲ್ಲ, ಅಥವಾ ನಮ್ಮ ಪಾಕೆಟ್ನಲ್ಲಿ ಇರಲ್ಲ, ಪರ್ಸಲ್ಲಿ ಇರಲ್ಲ. ಸೊ ಇರಬೇಕು ಅಂತಂದರೆ ಏನು ಮಾಡಬೇಕಾಗತ್ತೆ? ಯಾಕೆ ಹಣ ಕೈಯಲ್ಲಿ ನಿಲ್ಲೋದಿಲ್ಲ? ಒಳ್ಳೆ ನೀರು ಖರ್ಚಾದಂಗೆ ಖರ್ಚಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಿಮಗೆ ಯಾರಿಗಾದರೂ ಬಹುಶಃ ಈ ಅನುಭವ ಆಗಿದ್ದರೆ ನೀವು ಇವತ್ತೇ ಅದಕ್ಕೆ ಇತಿಶ್ರೀ ಹಾಡಲಿಕ್ಕೆ ದಾರಿ ಇದೆ. ಮೊದಲು ಸಂಪಾದನೆ ಕಡೆ ಗಮನಿಸಬೇಕು. ಏನೋ ಅವರಿಗೆ ಸಂಬಂಧಪಟ್ಟ ಉದ್ಯೋಗವನ್ನು, ವ್ಯವಹಾರವನ್ನು, ವ್ಯಾಪಾರವನ್ನು ಮಾಡ್ತಾ ಯಾವುದೋ ಒಂದು ರೀತಿಯಲ್ಲಿ ಒಂದು ಬಿಸ್ನೆಸ್ ಮಾಡಿ ನೀವು ಸಂಪಾದಿಸ್ತಿರೋ ಹಣ ಬೇರೆ ಇನ್ಯಾವುದಕ್ಕೂ ನೀವು ಕೂಡಿಟ್ಟಿದ್ದು, ಎತ್ತಿಟ್ಟಿದ್ದು, ಬಚ್ಚಿಟ್ಟಿದ್ದು, ಯಾರಿಗೋ ಯಾರ ಮುಂದೋ ಯಾವತ್ತೋ ಏನಕ್ಕೋ ನಿಮಗೆ ಉಪಯೋಗವೇ ಆಗದೆ ಇರ್ತಕ್ಕಂಥ ಮುಂದೆ ಬಿಟ್ಟಿದ್ದೀರಿ. ಪ್ರಯೋಜನ ಬರ್ತದೆ. ಗುರುಗಳೇ, ನಾನು ಏನೋ ಕೈ ಬದಲಿಗೆ ಅಂತ ಕೊಟ್ಟೆ, ತುಂಬ ಕೇಳಿಕೊಂಡ್ರು ನನ್ನ ಪ್ರಾಣ ಸ್ನೇಹಿತರು ಅಂತೇಳಿ ನಾನು ಕೂಡ ಇದ್ದು ಬದ್ದದ್ದೆಲ್ಲ ಕೂಡ ಕೊಟ್ಟೆ ಗುರುಗಳೇ. ಆವತ್ತಿಂದ ನನ್ನ ಹತ್ರ ಹಣನೇ ನಿಲ್ತಾ ಇಲ್ಲ ಅಂತ ಕೆಲವರೆಲ್ಲ ಬರ್ತಾರೆ ಪಾಪ. ಇನ್ನು ಕೆಲವರು ಅದನ್ನೇ ಬಿಸ್ನೆಸ್ ಆಗಿ ಮಾಡಿಕೊಂಡು ಕೊಟ್ಟಿರ್ತಾರೆ, ಬರೋದಿಲ್ಲ. ಇದೆಲ್ಲದಕ್ಕೂ ಒಂದೊಂದು ಮಾರ್ಗ ಇದೆ. ಈಗ ನೀವು ಕೇಳಿದ್ದು, ಕುಟುಂಬದ ಅಷ್ಟು ಸದಸ್ಯರು ದುಡಿತಾ ಇರ್ತಾರೆ, ಅದು ಒಬ್ಬರಿಗಾದರೆ ಪರವಾಗಿಲ್ಲ, ಬಿಡೋ ಅವ್ನು ತುಂಬ ದುಂದುವೆಚ್ಚ ಮಾಡ್ತಾನೆ ಅಂತ. ಆ 4 ಜನಕ್ಕೂ ಹಾಗೆ ಆಗ್ತಾಯಿದೆ. 4 ಜನಕ್ಕೂ ಹಾಗೆ ಆಗ್ತಾಯಿದೆ. ಎಂತ ಮಾಡೋದು? ಸರಿ, 4 ಜನದ್ದು ಸೇರಿ ಒಳ್ಳೇದು ಖರ್ಚಾಗ್ತಾ ಇದೆಯಾ? ಇಲ್ಲ. ಆ 4 ಜನ ಸೇರಿ ಯಾವುದೋ ಒಂದು ಸೈಟ್, ಮನೆ ಖರೀದಿ ಈ ಥರದಕ್ಕಾಗ್ತಿದೆ? ಇಲ್ಲ. ಇವನದ್ದೇನೋ ಯಾವುದೋ ಕಾಯಿಲೆ ಕಸಾಲೆ ಖರ್ಚಾಗತ್ತೆ, ಅವ್ರದ್ದೇನೋ ಬೇರೆ ಅವ್ರ ಸಂಬಂಧಿಕರು ಬಂದು ಪೀಡಿಸಿ ತೆಗೆದುಕೊಂಡು ಹೋಗ್ತಾರೆ, ಇವ್ರದ್ದೇನೋ ಅವರಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದೇ ಯಾವುದು ಬೇಕೋ ಆ ವಸ್ತುಗಳಿಗೆಲ್ಲ ಅನವಶ್ಯಕವಾಗಿರೋ ವಸ್ತುಗಳಿಗೆ ಖರ್ಚು ಮಾಡಿಬಿಟ್ಟಿರ್ತಾರೆ. ಈ ರೀತಿಯಾಗಿ ಆ ಮನೇಲಿ ವಾಸ ಮಾಡ್ತಕ್ಕಂಥವ್ರಿಗೆ ಒಟ್ಟಾರೆ ಸೋರುವಿಕೆಯಾಗಿರುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಖರ್ಚುಗಳು ಬರ್ತಾರೆ. ಒಟ್ಟಾರೆ ಸೋರುವಿಕೆ, ಅದು ಖರ್ಚಾಗ್ತಾನೇ ಇದೆ, ಹೋಗ್ತಾನೇ ಇದೆ, ನಿಲ್ತಾ ಇಲ್ಲ. ಇಂತಹದ್ದಕ್ಕೆ ಆ ಮನೆಯಲ್ಲಿ ಅದಕ್ಕೆ ಹೇಳೋದು, ಶುಭಗಳ ಸ್ಥಾನ ಕೆಟ್ಟಿದ್ದರೆ ಆ ಮನೆಗಳು ಶುಭಗಳು ನಡೆಯೋದು ಕಷ್ಟ ಇದೆ ಅಂತ. ಆ ಮನೆಯಲ್ಲಿ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ನೀವು ಏನೇ ಹೋಗಿ ಎಲ್ಲೇ ಹೋಗಿ ಕೆಲಸ ಮಾಡಿಕೊಂಡು ಮನೆಗೆ ಬರ್ತೀರಲ್ಲ, ಆ ಮನೆಯಲ್ಲಿ ಹಾಗೆ ಇರಲಿಕ್ಕೆ ಆಗ್ತಾ ಇಲ್ಲ. ಆ ಮನೆಯಲ್ಲಿ ಹಣ ಏನು ಮಾಡೋದು ಕೂಡ ನಿಲ್ಲಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತಂದರೆ ಬಹುಶಃ ನೇರವಾಗಿ ಆ ಮನೆಗೆ ಸಂಬಂಧಪಟ್ಟ ದೋಷಗಳು ಬಹಳ ಇರ್ತವೆ. ವಾಸ್ತುವಿಗೆ ಸಂಬಂಧಪಟ್ಟ ದೋಷವು ಯಥೇಚ್ಛವಾಗಿರುತ್ತೆ. ಅದಕ್ಕೆ ಹೇಳ್ತಕ್ಕಂತಹದ್ದು, ಶುಭಗಳಿಗೆ ಸಂಬಂಧಪಟ್ಟ ಜಾಗ ಕೆಟ್ಟಿತ್ತು, ಆ ಮನೆಗಳಲ್ಲಿ ಶುಭ ನಡೆಯಲ್ಲ. ಕೆಲವು ಮನೆಗಳಲ್ಲಿ ಮಕ್ಕಳು ತಂದೆ ತಾಯಿಗಳಿಗೆ ಕೊಡುವಂಥ ಎಷ್ಟು ಫೆಸಿಲಿಟಿಗಳು ಕೊಡ್ತಾರೆ, ಅವರು ಅಷ್ಟೆಲ್ಲ ಕೊಡ್ತಾರೆ, ಆದರೂ ಆ ಮಕ್ಕಳು ಆ ಮನೇಲಿ ಓದ್ತಾ ಇರೋದಿಲ್ಲ. ಆ ಮನೇಲಿ ವಿದ್ಯಾಸ್ಥಾನ ಕೆಟ್ಟಿದ್ದರೆ ಮಕ್ಕಳಿಗೆ ವಿದ್ಯೆ ಬರೋದಿಲ್ಲ. ಹಾಗೆಯೇ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟ ಗುರುವಿನ ಕ್ಷೇತ್ರ ಆ ಮನೆಯಲ್ಲಿ ಎಲ್ಲಿದೆಯೋ ಆ ಗುರುವಿನ ಕ್ಷೇತ್ರ ಪೂರ್ಣವಾಗಿ ನೆಗೆಟಿವಿಂದ ಕೂಡಿದರೆ, ಪರ್ಸೆಂಟೇಜ್ ಆಗಿದ್ರೆ ಒಬ್ರಿಗೊಬ್ಬರಿಗೋ ಸಂಪೂರ್ಣ ನೆಗೆಟಿವಿಂದಲೇ ಕೂಡ ಅದು ಆವರಿಸ್ಕೊಂಡಿದ್ದ ಪಕ್ಷದಲ್ಲಿ ಇವರಿಗೆ ಯಾರಿಗೂ ಕೂಡ ಹಣ ನಿಲ್ಲೋದು ಕಷ್ಟ ಆಗುತ್ತೆ. ಆಮೇಲೆ ಇವ್ರಿಗೆ ಸಂಬಂಧಪಟ್ಟ ಖರ್ಚು ಮಾಡ್ಕೊಳ್ಳೋಕ್ಕೂ ಬರೋದಿಲ್ಲ, ಅದು ಬೇರೆಯವ್ರಿಗೂ ಉಪಯೋಗ ಆಗ್ತಾ ಇರುತ್ತೆ. ಈ ರೀತಿ ದುಂದು ವೆಚ್ಚವಾಗ್ತಾ ಇದೆ. ಇಂತಹದ್ದಕ್ಕಾಗಿ ಒಂದು ರೆಮಿಡಿಯನ್ನು ಮಾಡಿಕೊಳ್ಳೋದಾದರೆ, ಅಷ್ಟೂ ಜನ ಸದಸ್ಯರು ಒಬ್ರಿಗೊಬ್ರು ಮಾತಾಡಿಕೊಂಡು ಇದನ್ನು ಮಾಡ್ತೀವಿ ಅಂತಂದರೆ ಹೇಗೆ ಮಾಡ್ಕೊಳ್ಬೇಕು? ಪ್ರತಿಯೊಬ್ಬರೂ ಕೂಡ ಇದನ್ನು ಕೇಳಿಸ್ಕೊಂಡ ಮೇಲೆ ಒಬ್ಬೊಬ್ಬರು ಒಂದೊಂದೇ ತರಬೇಕು, 2-3 ತರೋ ಹಾಗಿಲ್ಲ. ಒಂದೊಂದು ರೋಸ್ ಪಾಟ್ ತರಬೇಕು, ಕೆಂಪು ಗುಲಾಬಿ ಹೂವಿನ ಒಂದು ಪಾಟ್ ತರಬೇಕು. 4 ಜನ ತರ್ತಾರೆ, ಅಥವಾ 2 ಇದ್ದಾರಾ, 2 ತರ್ತೀರಿ. ಅವರಿಗೆ ಇವರು ಬರೀಬೇಕು, ಇವರಿಗೆ ಅವರು ಬರೀಬೇಕು, ಅವರೇ ಬರ್ಕೊಳ್ಳೋಂಗಿಲ್ಲ. ಅಂದರೆ ಹೀಗೆ ನಾವು ಮಾಡ್ತೀವಲ್ಲ, ಈ ಪ್ಲೇಸ್ 5 2 0 5 2 0 ಪೆನ್ನಿಂದ ಬರೀಬೇಕು. ಇಂಥದ್ದೇ ಕಲರ್ ಪೆನ್ ಅಂತ ಏನಾದರೂ ಇದೆಯಾ? ಬ್ಲ್ಯಾಕ್ ಕಲರಲ್ಲಿ ಇಲ್ಲಿ ಬರೆಯುವಂಥದ್ದು. ಮತ್ತು ಇವರು ಅವ್ರಿಗೆ ಬರೀಬೇಕು.
ಇದನ್ನು ಬರೆದು ಬಿಟ್ಟು ಅಲ್ಲಿಂದ ಕರೆಕ್ಟಾಗಿ ಪ್ರತಿನಿತ್ಯವೂ ಬರಬೇಕು. ಇವ್ರಿಗೆ ಬರೋದು ಹಣ ದುಂದು ವೆಚ್ಚವಾಗೋದು ಕೂಡ ಈ ಸ್ಯಾಲ್ರಿ ಬರುತ್ತಲ್ಲ, ಸ್ಯಾಲ್ರಿಯಿಂದ ಸ್ಯಾಲ್ರಿ ಒಳಗಡೆ ದುಂದು ವೆಚ್ಚ ಆಗಿಬಿಡುತ್ತೆ. ಆ ಸ್ಯಾಲ್ರಿ ತನಕ ಬರೀಬೇಕು, ನೆಕ್ಸ್ಟ್ ಸ್ಯಾಲ್ರಿ ಬರೋ ತನಕ ಬರ್ಕೊಳ್ತಾ ಇರಬೇಕು. ಅಂದರೆ ಆಲ್ಮೋಸ್ಟ್ 30 ಡೇಸ್ 28 to 30 ಡೇಸ್ ಬರ್ಕೊಳ್ತಾ ಇರಬೇಕು. ಮತ್ತು ಯಾರು ರೋಸ್ ತಂದ್ರಲ್ಲ, ಯಾರ್ಯಾರು ತಂದಿರ್ತಾರೋ ಅವ್ರವ್ರದ್ದು ಆ ರೋಸ್ದೊಂದು ಲೀಫ್ ಇರುತ್ತಲ್ಲ, ಎಲೆ, ಆ ಎಲೆ ಮೇಲೆ ಬರೀಬೇಕು. ಎಲೆ ಮೇಲೆ ಒಂದು ಸಣ್ಣ ಎಲೆ ಮೇಲೆ ಬರೆದುಬಿಟ್ಟು ಕೆಲಸಕ್ಕೆ ಹೋಗ್ಬೇಕು ಅವರು. ಇದು ಚಮತ್ಕಾರ. ಹಣ ನಿಲ್ಲಬೇಕು ಅಂತಂದರೆ ಇದು ನಾನು ಕೆಲವರಿಗೆ ಕೊಟ್ಟಾಗ ಆಶ್ಚರ್ಯ ಆಗಿತ್ತು. ನಾನು ಬಹುಶಃ ಅದನ್ನು ಕೊಡಬೇಕಾದ್ರೆ ಅಷ್ಟು ಪೂರ್ಣವಾಗಿ ನಂಬಿಕೆಯಿಂದ ಕೊಡಲ್ಲ. ಆದರೂ ಕೂಡ ಇದು ಆಗಿದೆ ಅಂತಂದಾಗ ಎಸ್. ಮತ್ತು ಕೂಡ ಕೆಲವರಿಗೆ ತೀರಾ ಸಣ್ಣದ್ದು, ಈಗ ನೀವು ದೊಡ್ಡ ಮಟ್ಟದ್ದು ಬಹಳ ಚೆನ್ನಾಗಿ ನೀವು 1000 ಜನಕ್ಕೆ ನೀವು ಸಾಂಬಾರು ಮಾಡಿರ್ತೀರಿ ಅಂತಂದರೆ ಅದಕ್ಕೆ ನಿಮಗೆ ಕಡಿಮೆ ಬೆಲೆ ನಾನು ಕೊಡೋಣ, ಉಪ್ಪು ನೀವು ಹಾಕಲಿಲ್ಲ ಅಂದರೆ ರುಚಿ ಇರೋದಿಲ್ಲ. ಹಾಗೆಯೇ ನಿಮಗೆ ಇದು ತೀರಾ ಸಣ್ಣ ರೆಮಿಡಿ ಇರ್ಬೋದು, ನಿಮ್ಮ ಬದುಕಿಗೆ ಶುಚಿ ರುಚಿಯನ್ನು ಕೊಡ್ತಕ್ಕಂತಹದ್ದು, ದುಂದು ವೆಚ್ಚವನ್ನು ನಿಲ್ಲಿಸುವಂಥದ್ದು ಈ ರೆಮಿಡಿ ಆಗಿರುತ್ತೆ. ಇದು ಬಹಳ ಜನಕ್ಕೆ ಪ್ರಯೋಗ ಆದ ಮೇಲೆ ಅದರಲ್ಲಿ ನಮ್ಮ ಚಾನಲ್ಲೇ ಕೆಲವರು ಇದ್ದಾರೆ, ಅವ್ರಿಗೆ ಇದನ್ನು ಕೊಟ್ಟು ಅವರು ಬಹಳ ಖುಷಿ ಪಟ್ಟಿದ್ದಾರೆ. ಇಲ್ಲ ಸ್ವಾಮೀಜಿ, ನಾವು ನಮ್ಮನೆ ಇಬ್ಬರು ದುಡಿತೀವಿ, ಏನೂ ಪ್ರಯೋಜನ ಬರ್ತಾ ಇಲ್ಲ, ಏನೋ ಮಾಡಿ ಒಂದು ಸೈಟ್ ತೊಗೊಳ್ಬೇಕು ಅಂತ 2 ವರ್ಷ ಪ್ರಯತ್ನ ಪಡ್ತಾಯಿದ್ವಿ ಅಂತಂದರು. ಆದರೆ ಇವರು 2 ತಿಂಗಳು ಇದನ್ನು ಮಾಡಿಕೊಂಡು ಸೇಫ್ ಝೋನಲ್ಲಿ ಬಂದುಬಿಟ್ರು. ಅದಕ್ಕಾಗಿ ನಾನು ಇದನ್ನು ಇವರಿಗೆ ಕೊಡ್ತಾ ಇರ್ತಕ್ಕಂಥದ್ದು. ಇದನ್ನು ಮಾಡಿಕೊಳ್ಳಿ, 1 ತಿಂಗಳ ಪರ್ಯಂತ ಆ ಲೀಪ್ ಮೇಲೆ ಬರಬೇಕು. ಅಂದರೆ ದಿನನಿತ್ಯ ಬರೀಬೇಕು 1 ತಿಂಗಳ ಪರ್ಯಂತ. ಇಷ್ಟೇ. ಇವರು ಇದನ್ನು ಮಾಡಿಕೊಂಡಾಗ ದುಂದು ವೆಚ್ಚ ಆಗೋದಿಲ್ಲ, ಸೋರುವಿಕೆ ನಿಲ್ಲುವಂಥದ್ದು. ಖಂಡಿತ ಗುರುಗಳೇ, ಇದು ದುಡ್ಡು ನಿಲ್ಲಲ್ಲ ಅನ್ನೋಂಥ ಸಮಸ್ಯೆ ಪ್ರತಿಯೊಬ್ಬರು ಕೂಡ ಎಲ್ಲೋ ಒಂದು ಕಡೆ ಎಲ್ಲೇ ಹೋದರೂ ಕೇಳುವಂಥ ಪ್ರಶ್ನೆ, ಅಥವಾ ದೇವಸ್ಥಾನಗಳಲ್ಲಿ ಯಾಕೆ ಪೂಜೆ ಮಾಡ್ತಿದ್ರಿ ಅಂದರೆ ಇದೇ ಒಂದು ಕಾರಣವಾಗಿತ್ತು. ಇದಕ್ಕೆ ತುಂಬ ಸಿಂಪಲ್ ಆಗಿರುವಂಥದ್ದು ಆ 520 ನಂಬರ್ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ರೆ ಇವತ್ತಿನ ವಿಡಿಯೋನಲ್ಲಿ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಕೈನಲ್ಲಿ ದುಡ್ಡು ನಿಲ್ತಾ ಇಲ್ಲ, ಮನೆ ಮಂದಿ ಎಲ್ಲ ಕೆಲಸ ಮಾಡ್ತೀವಿ, ಸಂಬಳ ಕರೆಕ್ಟಾಗಿ ಬರುತ್ತೆ, ಆದರೂ ಕೂಡ ಅನಗತ್ಯವಾಗಿ ಖರ್ಚಾಗ್ತಿತ್ತು ಅಂತಂದರೆ ಅದನ್ನು ತಡೆದಿಟ್ಕೊಳ್ಬೇಕು ಅಥವಾ ಅದನ್ನು ಸೇವ್ ಮಾಡ್ಕೊಳ್ಬೇಕು ಅಂತಂದರೆ ನಿಮಗೆ ಯಾವ ಮಾರ್ಗವನ್ನು ನೀವು ಫಾಲೋ ಮಾಡಬೇಕಾಗತ್ತೆ ಅಂತ ಇವತ್ತಿನ ವಿಡಿಯೋನಲ್ಲಿ ನಮಗೆ ಗುರುಗಳು ಬಹಳನೇ ಉತ್ತಮವಾಗಿ ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಡಿಯೋನಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.